ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 4ನೇ ಕಂತಿನ ಮತ್ತು 5ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡಿತು. ಅದೇ ರೀತಿಯಾಗಿ ನಿನ್ನೆ ಕೂಡ ಭಾಳಷ್ಟು ಫಲಾನುಭವಿಗಳ ಬ್ಯಾಂಕ್ ಅಕೌಂಟಿಗೆ ಅಮೌಂಟನ್ನು ರಿಲೀಸ್ ಮಾಡಿತ್ತು. ಕಮೆಂಟ್ ಕೂಡ ಮಾಡ್ತಾಯಿದ್ರು, ನಮಗೆ 4ನೇ ಕಂತಿನ ಹಣ ಅಮೌಂಟ್ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿತು ಮತ್ತು 5ನೇ ಕಂತಿನ ಹಣ ಕೂಡ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿತು ಅಂತ ಸರ್ಕಾರದಿಂದ ನಮಗೆ ಅಮೌಂಟ್ ಕೂಡ ರಿಲೀಸ್ ಆಯಿತು ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ರು. ನೋಡಿ ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲೇ ತಿಳಿಸಿಕೊಟ್ಟಿದ್ದೆ, ನೀವು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ. ಇಲ್ಲಿ ನೀವು ಎಲಿಜಿಬಲ್ ಇದ್ದರೆ ಅಂದರೆ ಖಂಡಿತವಾಗಿ ನೀವು 4ನೇ ಕಂತಿನ ಆಗಿರ್ಬೋದು, 5ನೇ ಕಂತಿನ ಆಗಿರ್ಬೋದು, ಇನ್ನು ಬಾಕಿ ಇರುವ ಹಣ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪುತ್ತೆ. ನೀವು ಯಾವುದೇ ಗಾಬರಿ ಪಡುವಂಥ ವಿಚಾರ ಇಲ್ಲ ಇಲ್ಲಿ ಅಂತ ನಾನು ಇಂದಿನ ವಿಡಿಯೋದಲ್ಲಿ ನಾನು ಮಾಹಿತಿ ನೀಡಿದ್ದೆ. ಆದರೂ ಕೂಡ ಭಾಳಷ್ಟು ಜನ ನಮಗೆ ಬರ್ತಾವ ಇಲ್ಲ ಅಂತ ಒಂದು ಗಾಬರಿ ಇತ್ತು. ನೋಡಿ ಸ್ನೇಹಿತರೆ, ನಿಮ್ಮದಿಗಿನ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಖಂಡಿತವಾಗಿ ಬಂದೇ ಬರ್ತಾವೆ ಅಂತ ನಾನು ತಿಳಿಸಿದೆ. ಅದೇ ರೀತಿಯಾಗಿ 5ನೇ ಕಂತಿನ ಹಣ ಕೂಡ ಅಮೌಂಟ್ ರಿಲೀಸ್ ಆಗ್ತಾಯಿದೆ. ಇನ್ನು ಭಾಳಷ್ಟು ಫಲಾನುಭವಿಗಳ ಬ್ಯಾಂಕ್ ಅಕೌಂಟಿಗೆ 5ನೇ ಕಂತಿನ ಹಣ ಬಂದು ತಲುಪಿಲ್ಲ. ಸರ್ಕಾರ ಮಾಹಿತಿ ನೀಡ್ತಾ ಇದೆ, ನಾವಿನ್ನು ಕೇವಲ 30ರಿಂದ 35 ಲಕ್ಷದ ಫಲಾನುಭವಿಗಳಿಗೆ ಮಾತ್ರ 5ನೇ ಕಂತಿನ ಹಣ ರಿಲೀಸ್ ಮಾಡಿದ್ವಿ. ನಾವು ಹಂತವಾಗಿ ಅಂದರೆ ಜನವರಿ 20ರೊಳಗೆ ನಾವು 5ನೇ ಕಂತಿನ ಫಲಾನುಭವಿಗಳು ಏನು ಅದಾರ ಅವ್ರಿಗೆಲ್ಲರಿಗೂ ಕೂಡ ಜನವರಿ 20ರೊಳಗೆ ಅಮೌಂಟನ್ನು ರಿಲೀಸ್ ಮಾಡುವಂಥ ಕಾರ್ಯ ಮಾಡ್ತೀವಿ. ಆದರೆ ಯಾಕೆ ಡಿಲೇ ಆಗ್ತಾಯಿದೆ ಅಂದರೆ ಸರ್ಕಾರ ಮಾಹಿತಿ ನೀಡಿದೆ, ಭಾಳಷ್ಟು ಜನಕ್ಕೆ 2ನೇ ಕಂತಿನ ಅಮೌಂಟ್ ಬಂದಿಲ್ಲ, 3ನೇ ಕಂತಿನ ಮತ್ತು 4ನೇ ಕಂತಿನ ಅಮೌಂಟ್ ಬಂದಿಲ್ಲ. ಅದರ ಜೊತೆಯಲ್ಲಿ ಈಗೇನು 5ನೇ ಕಂತಿನ ಅಮೌಂಟ್ ಹಾಕ್ತಾ ಇರ್ತೀವಿ, ಅದ್ರ ಜೊತೆಯಲ್ಲಿ ಹಾಕ್ಬೇಕಂತೇಳಿ ನಾವು ಸ್ವಲ್ಪ ಲೇಟ್ ಮಾಡ್ತಾ ಇರೋದು ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ ಬಾಕಿ ಇರೋ ಹಣ ಬಂದಿಲ್ಲ ಅವರು 5ನೇ ಕಂತಿನ ಅಮೌಂಟ್ ಜೊತೆಯಲ್ಲಿ ಬಾಕಿ ಇರೋ ಹಣ ಕೂಡ ಸರ್ಕಾರ ಆಗ್ತದ ಅಂತ ಮಾಹಿತಿ ನೀಡ್ತಾ ಇದೆ. ಅಂದರೆ 1 ದಿನ ಅಥವಾ 2 ದಿನ ಲೇಟ್ ಆಗ್ಬೋದು, ಆದರೆ ಖಂಡಿತವಾಗಿ ನಾವು ಅಮೌಂಟನ್ನು ಹಾಕ್ತೀವಿ. ಜನವರಿ 20ರೊಳಗೆ ನೀವು ಕಾಯಲೇಬೇಕು. ಅಷ್ಟರೊಳಗೆ ಬಾಕಿ ಇರೋ ಹಣದ ಜೊತೆಗೆ 5ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಆದ್ದರಿಂದ ನೀವು 4ನೇ ಕಂತಿನ ಹಣ ಬಂದಿದೆ, 5ನೇ ಕಂತಿನ ಹಣ ಬಂದಿಲ್ಲ, ಅಥವಾ 3ನೇ ಕಂತಿನ ಹಣ ಬಂದಿದೆ, 4ನೇ ಕಂತಿನ ಹಣ ಬಂದಿಲ್ಲ ಅಂತ ಇಷ್ಟು ದಿನ ಏನು ಕಮೆಂಟ್ ಮಾಡ್ತೀರಿ, ಅದಕ್ಕೆಲ್ಲ ಇಂದು ತೆರೆ ಕಾಣಲಿದೆ. ಯಾಕಂದರೆ ಸರ್ಕಾರನೇ ಮಾಹಿತಿ ನೀಡಿದೆ, ನಾವು ಬಾಕಿ ಹಣ ಕೂಡ 5ನೇ ಕಂತಿನ ಹಣದ ಜೊತೆಗೆ ಸೇರಿ ಹಾಕ್ತೀವಿ ಅಂತ. ಆದ್ದರಿಂದ ಸರ್ಕಾರನೇ ಹೇಳಿರೋದ್ರಿಂದ ಖಂಡಿತವಾಗಿ ಸರ್ಕಾರ ಆಗ್ತದೆ. ಆದ್ದರಿಂದ ಗೃಹಲಕ್ಷ್ಮಿ ಹಣ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪ್ತಾ ಯಾರಿಗೆಲ್ಲ ಗೃಹಲಕ್ಷ್ಮಿ 3ನೇ ಕಂತಿನ, 4ನೇ ಕಂತಿನ ಮತ್ತು 5ನೇ ಕಂತಿನ ಹಣ ಬಂದು ತಲುಪಿದೆ, ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.